ಪಾವಗಡ ತಾಲ್ಲೂಕಿನ ಸಿಕೆಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅರುಂಧತಿ ನಾಗಲಿಂಗಪ್ಪ ಆಯ್ಕೆಯಾದರು. ಈ ಹಿಂದೆ ಅಧ್ಯಕ್ಷರಾದ ಸುವರ್ಣಮ್ಮ ರಾಜಪ್ಪನವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು, ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 15 ಸದಸ್ಯರುಗಳಿದ್ದು, ಆ ಸ್ಥಾನಕ್ಕೆ ಶುಕ್ರವಾರದಂದು ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಹರಿಹರಪುರದ ಅರುಂಧತಿ ನಾಗಲಿಂಗಪ್ಪ ಮತ್ತು ಸಣ್ಣಬೋಮಕ್ಕ ಸಣ್ಣಚಿತ್ತಪ್ಪನವರ ನಡುವೆ ಪೈಪೋಟಿ ಏರ್ಪಟ್ಟಿತ್ತು. ಈ ಪೋಟಿಯಲ್ಲಿ ಅರುಂಧತಿ ನಾಗಲಿಂಗಪ್ಪನವರಿಗೆ 8 ಮತಗಳು ಹಾಗೂ ದೇವರಹಟ್ಟಿ ಸಣ್ಣಬೊಮ್ಮಕ್ಕ ಸಣ್ಣಚಿತ್ತಪ್ಪನವರಿಗೆ 5 ಮತಗಳು ಪಡೆದು, ಇನ್ನುಳಿದ 2 ಸದಸ್ಯರುಗಳಾದ ಕೋಟೆ ಪ್ರಭಾಕರ್ ಮತ್ತು ಮಮತಾ ರವರುಗಳು ಗೈರಾಗಿದ್ದರು. ಆದ ಕಾರಣ ಅರುಂಧತಿ ನಾಗಲಿಂಗಪ್ಪನವರು 3 ಮತಗಳಿಂದ ಜಯಶಾಲಿಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಪ್ರಮುಖ ಮುಖಂಡರಾದ ಕೊತ್ತೂರು ನಾಗೇಶ್ ಮಾತನಾಡುತ್ತಾ, ಇನ್ನು ಮುಂದೆ 18 ತಿಂಗಳು ಅಧಿಕಾರಾವಧಿ ಇದೆ. ಈ ಹಿಂದೆ ಅವಧಿಯಲ್ಲಿ ಇದುವರೆಗೂ ಯಾವುದೇ ಕೆಲಸಗಳು ಆಗದೆ ಇರುವಂತಹ ಕೆಲಸಗಳನ್ನು ಜವಾಬ್ದಾರಿಯಿಂದ ಕೆಲಸ ಮಾಡಿ ಎಂದು ತಿಳಿಸಿದ್ದೇನೆ ಹಾಗೂ ಅಭಿವೃದ್ಧಿ ಕೆಲಸಗಳನ್ನು ಮುಂದುವರಿಯಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೊತ್ತೂರು ದೊಡ್ಡ ರಂಗಪ್ಪ, ಕಾಂಗ್ರೆಸ್ ಪಕ್ಷದ ಮುಖಂಡ ಕೊಂಡಪ್ಪ, ರಂಗಧಾಮಪ್ಪ, ಸದಸ್ಯರುಗಳಾದ ಕೊತ್ತೂರು ಹೇಮಲತಾ, ವೆಂಕಟೇಶ್ ಕೊತ್ತೂರು, ಗಿರೀಶ್ ಸಿಕೆಪುರ, ಚಂದ್ರಕಲಾ, ಕೊತ್ತೂರು ರತ್ನಮ್ಮ, ಕಮಲಮ್ಮ, ದೊಡ್ಡಣ್ಣ, ರಾಜಮ್ಮ, ಲಕ್ಷ್ಮಮ್ಮ ಈರಣ್ಣ, ಮಹಾಲಿಂಗಪ್ಪ, ಸುವರ್ಣಮ್ಮ, ಜೆಸಿಬಿ ಹನುಮಂತರಾಯಪ್ಪ, ಹರಿಹರಪುರ ಸೋಲಾರ್ ಅಶ್ವಥ್, ಗುತ್ತಿಗೆದಾರ ಹನುಮಂತರಾಯಪ್ಪ, ಸಿಕೆಪುರ ಅಂಗಡಿ ಕರಿಯಣ್ಣ, ಅಂಜಿನಪ್ಪ, ಜಯರಾಮಪ್ಪ, ಟಿಎನ್ ಕೋಟೆ ರಾಜಪ್ಪ, ಟಿಎನ್ ಕೋಟೆ ಅಂಗಡಿ ರಾಜು ಹಾಗೂ ಇನ್ನೂ ಅನೇಕ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವರದಿ ನಾಗರಾಜು ದೇವರಹಟ್ಟಿ. ಇನ್ನು ಮುಂದಿನ ಬರುವಂಥ ದಿನಗಳಲ್ಲಿ ಇನ್ನೂ 18-20 ತಿಂಗಳ ಕಾಲ ಪಂಚಾಯಿತಿ ಅಧಿಕಾರಾವಧಿ ಇದೆ. ಈ ಅಧಿಕಾರಾವಧಿಯಲ್ಲಿ ಉತ್ತಮವಾದಂಥ ಕೆಲಸಗಳನ್ನು ಇಷ್ಟು ದಿವಸ ಮಾಡದೇ ಇರ್ತಕ್ಕಂಥ, ಹಿಂದುಳಿದಿರ್ತಕ್ಕಂಥ, ಪೆಂಡಿಂಗ್ ಇರ್ತಕ್ಕಂಥ ಎಲ್ಲ ಕೆಲಸಗಳನ್ನು ನಮ್ಮ ಅಧ್ಯಕ್ಷರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ ಅಂತ ನಾನು ಸಹ ಅವ್ರಿಗೆ ಹೇಳಿದ್ದೀನಿ ಈಗಾಗಲೇ. ಇನ್ನು ಮುಂದಿನ ದಿನಗಳಲ್ಲಿ ಈ ಪಂಚಾಯಿತಿಯಲ್ಲಿ ಯಾವ ಎಲ್ಲ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ತಮ್ಮಲ್ಲಿ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಈಗಾಗಲೇ ನಮ್ಮ ಮಾತಾಡಿದ್ದಾರೆ. ಇಲ್ಲಿ ಏನಾಗಿತ್ತು ಅಂದರೆ ಇಲ್ಲಿವರೆಗೂ ಗ್ರಾಮ ಪಂಚಾಯತ್ ಒಂದು 8 ವರ್ಷದ ಆಗಿದ್ದಕ್ಕೆ ಯಾವುದೋ ಕೆಲವೇ ಕೆಲವು ಹಿತಾಸಕ್ತಿಗಳು ಕಪ್ಪಿ ಮುಚ್ಚಿಲಿತ್ತು. ನಾವಾದರೂ ನಮ್ಮ ಮನೆಯವ್ರ ಸದಸ್ಯರೇ ಸಾಕಷ್ಟು ಸತಿ ನಾನು ಹೇಳಿ ನೋಡಿ ಬದಲಾಗ್ತಾರೆ ಅಂತ ನೋಡಿದೆ, ಬದಲಾಗಲಿಲ್ಲ. ಹಾಗಾಗಿ ಇನ್ನಿಂದ ಯಾವ್ದಾದ್ರು ಬದಲಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಸ್ವಲ್ಪ ವಿಚಾರ ಬಹಳ ರಿಸ್ಕ್ ತಗೊಂಡು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಮೆಂಬರ್ಗಳು ನಮ್ಮ ನಾಗೇಶ್ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಇನ್ನೂ ಒಳ್ಳೆ ಕೆಲಸ ಮಾಡಿ ಅನ್ನೋ ಒಂದೇ ಒಂದು ಆಸೆ ಇದೆ. ಅದು ಬಿಟ್ಟರೆ ಬೇರೆ ಮಾತಾಡೋಕ್ಕೆ ಸಂದರ್ಭ ಅದೇ ಇದು ಏನಾಗಿದೆ ಇತ್ತೀಚೆಗೆ ಇನ್ಮೇಲಾದರೂ ಒಳ್ಳೇದಾಗಲಿ. ಕಪಿ ಮುಷಿನ್ ಹೊರಗಡೆ ಬಂದಿದ್ದೀವಿ ಅಂತ ಒಂದು ಸಂತೋಷ. ಈ ವಿಚಾರಕ್ಕೆ ಎಲ್ಲರೂ ಸಪೋರ್ಟ್ ಏನು ಮಾಡಿದ್ದಾರೆ ಮೆಂಬರ್ಗಳು, ಹೆಣ್ಮಕ್ಳು, ಗಂಡು ಮಕ್ಕಳು ಯಾರಿದ್ದಾರೆ ಎಲ್ರಿಗೂ. ಆಮೇಲೆ ನಮ್ಮ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದರೆ ಇಲ್ಲಿಗೆ 3 ಯುಗದಿಂದ 30 ವರ್ಷದ ಈ ಕಡೆಗೆ ಈ ಒಂದೇನು ಒಂದು ಒಕ್ಕಲಿಗ ಸಮಾಜ ಅಂತ ಏನಿದೆ ಇಲ್ಲಿ ನಮ್ಮ ಪಂಚಾಯತಿಯಲ್ಲಿ, ಆ ಸಮಾಜನ ಯಾರೂ ಗುರುತಿಸಿರಲಿಲ್ಲ. ಹಾಗಾಗಿ ಆ ಸಮಾಜಕ್ಕೆ ಒಂದು ನ್ಯಾಯ ಕೊಡಬೇಕನ್ನೋ ಉದ್ದೇಶಕ್ಕೆ ನಾನು ಭಾಳ ಹೋರಾಟ ಮಾಡಿದ್ದಕ್ಕೆ ನನ್ನ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ. ನಾನು ಒಬ್ಬನೇ ಹೋರಾಟ ಅಂತಲ್ಲ, ಎಲ್ಲರೂ ಸಹಕಾರ ಕೊಡ್ತಾರೆ ಹೋರಾಟಕ್ಕೆ. ಆ ಒಂದು ಸಮಾಜಕ್ಕೆ ಈಗ ನ್ಯಾಯ ಸಿಕ್ಕಿದೆ ಅನ್ನೋದು ಒಂದೇ ಒಂದು ಆಸೆ. ಇನ್ಮೇಲೆ ಆ ಸಮಾಜದವರು ಬೇರೆ ಬೇರೆ ಸಮಾಜದಿಂದ ಒಟ್ಟಿಗೆ ಅಣ್ಣ ತಮ್ಮ ಥರ ಭಾವಿಸ್ಕೊಂಡು ಯಾವುದು ದೇಶಗಳು ಇದ್ದಾರೆ, ಯಾವುದು ದುರ್ದೇಶ ಇರ್ತಾನೆ, ದೇಶದ ರಾಜಕಾರಣ ಇರ್ತಾನೆ, ಪಂಚಾಯತ್ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ನಾನು ಅಧ್ಯಕ್ಷರು ಆಗಿರಕ್ಕಂಥ ಅರುಂಧತಿಯವ್ರ ಹತ್ರ ಮತ್ತು ಅವ್ರ ಮನೆಯವ್ರ ನಾಗಲಿಂಗಪ್ಪರ ಹತ್ರನೂ, ಆಮೇಲೆ ನಮ್ಮ ಉಪಾಧ್ಯಕ್ಷರು, ನಮ್ಮ ಇಲ್ಲೇನು ಸದಸ್ಯರು ಎಲ್ರಿಗೂ ನಾನು ಮತ್ತೊಮ್ಮೆ ಅವ್ರನ್ನ ಕಳಕಳಿದ ಪ್ರಾರ್ಥಿಸ್ತಾ ನಾನು ಮಾತಾಡ್ತೀನಿ. ಈಗ ಅರುಂಧತಿಯವರು ನಮ್ಮ ಪಂಚಾಯತಿಯಲ್ಲಿ ಒಟ್ಟು 15 ಜನ ಸದಸ್ಯರಿದ್ದರು. ಅದರಲ್ಲಿ 2 ಆಬ್ಸೆಂಟ್ ಆಗಿದ್ದಾರೆ. ಕೋಟೆ ಪ್ರಭಾಕರ್ ಅಂತ ಒಬ್ಬರು, ಆ ಕೊತ್ತೂರಿಂದ ಮಮತಾ ನಾಗರಾಜ್ ಅಂತ ಒಬ್ಬರು ಆಬ್ಸೆಂಟ್ ಆಗಿದ್ದಾರೆ ಅನಿವಾರ್ಯ ಕಾರಣ. ಇನ್ನು 13 ಜನ ಅಟೆಂಡರಲ್ಲಿ 8 ಜನ ಅರುಂಧತಿಯವ್ರಿಗೆ 8 ಓಟ್ 15 ಬಂದಿದೆ. ಇನ್ನು 5 ಓಟು ಸಣ್ಣಮಕ್ಕ ಅವ್ರಿಗೆ ಬಂದಿದೆ. ನಾವೆಲ್ಲ ಹೇಳ್ಬೇಕಂದ್ರೆ ಒಂದೇ ಪಾರ್ಟಿಯವರೇನೆ, ಒಂದೇ ಗ್ರೂಪು ಒಂದೇ ಇತ್ತು. ಅನಿವಾರ್ಯ ಈಗ ಇದೊಂದು ಒಕ್ಕಲಿಗ ಸಮಾಜಕ್ಕೆ ನ್ಯಾಯ ಕೊಡಬೇಕನ್ನೋ ಉದ್ದೇಶಕ್ಕೆ 2 ಗುಂಪಾಗಿದೆ. ಮುಂದಿನ ದಿನ ಆ ಗುಂಪು ಸರ್ ಮಾಡ್ಕೊಂತೀವಿ. ಆ ಗುಂಪು ಸರ್ ಮಾಡಿಕೊಂಡು
ಮುಂದೆ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ. DNA ನ್ಯೂಸ್ ಪಾವಗಡ, ಜನರಿಗಾಗಿ ಜನರಿಗೋಸ್ಕರ.